ನಮಸ್ಕಾರ ಪ್ರೇಕ್ಷಕರೇ, ಸ್ವಾಗತ ನಮ್ಮ ಕ್ರಿಕೆಟ್ ವಿಶೇಷ ಕಾರ್ಯಕ್ರಮಕ್ಕೆ. ಏಷ್ಯಾ ಕಪ್, ಶ್ರೀಲಂಕಾ ಬೌಲರ್ಗಳನ್ನ ಚಿಂದಿ ಉಡಾಯಿಸಿದ ಅಭಿಷೇಕ್ ಶರ್ಮಾ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಏಷ್ಯಾ ಕಪ್ ಆಲ್ ಟೈಮ್ ದಾಖಲೆಗಳೆಲ್ಲ ಪೀಸ್. ಅಭಿಷೇಕ್ 61 ರನ್ ಗಳಿಸಿ ಔಟ್ ಆದರು. ಟೂರ್ನಿಯಲ್ಲಿ ಅವರು 6 ಪಂದ್ಯಗಳಲ್ಲಿ 309 ರನ್ಗಳೊಂದಿಗೆ ಏಷ್ಯಾ ಕಪ್ ಇತಿಹಾಸದಲ್ಲಿ 300 ರ ಗಡಿ ದಾಟಿದ ಮೊದಲ ಬ್ಯಾಟರ್ ಎಂಬ ದಾಖಲೆಗೂ ಪಾತ್ರರಾದರು. 2022 ರಲ್ಲಿ ಪಾಕಿಸ್ತಾನದ ರಿಜ್ವಾನ್ 6 ಪಂದ್ಯಗಳಲ್ಲಿ 281 ರನ್ಗಳನ್ನು ಗಳಿಸಿದ್ದರು. ಏಷ್ಯಾ ಕಪ್ 2025 ರಲ್ಲಿ ಭಾರತದ ಯುವ ಓಪನರ್ ಅಭಿಷೇಕ್ ಶರ್ಮಾ ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ICC T20 ಶ್ರೇಯಾಂಕದಲ್ಲಿ ನಂ.1 ಬ್ಯಾಟ್ಸ್ಮನ್ ಆಗಿರುವ ಅಭಿಷೇಕ್, ಶುಕ್ರವಾರ, ಸೆಪ್ಟೆಂಬರ್ 26, ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ವಿರುದ್ಧದ ಸೂಪರ್ 4 ಪಂದ್ಯದಲ್ಲಿ ಅರ್ಧಶತಕ ಸಿಡಿಸು ಮೂಲಕ ಹಲವು ದಾಖಲೆಗಳನ್ನ ಬ್ರೇಕ್ ಮಾಡಿದ್ದಾರೆ. ಈ ಪಂದ್ಯದಲ್ಲಿ 31 ಎಸೆತಗಳಲ್ಲಿ 61 ರನ್ ಸಿಡಿಸುವ ಮೂಲಕ ಅಭಿಷೇಕ್ T20 ಏಷ್ಯಾ ಕಪ್ ಇತಿಹಾಸದಲ್ಲಿ ಒಂದೇ ಆವೃತ್ತಿಯಲ್ಲಿ ಗರಿಷ್ಠ ರನ್ ಸಿಡಿಸಿದ ವಿಶ್ವದಾಖಲೆ ನಿರ್ಮಾಣ ಮಾಡಿದರು. ಈ ಮೂಲಕ ಪಾಕಿಸ್ತಾನದ ಮೊಹಮ್ಮದ್ ರಿಜ್ವಾನ್ರ 281 ರನ್ಗಳ ದಾಖಲೆಯನ್ನು ಮುರಿದಿದ್ದಾರೆ. ಈ ದಾಖಲೆ ಬ್ರೇಕ್ ಮಾಡಲು ಅಭಿಷೇಕ್ 34 ರನ್ಗಳ ಅಗತ್ಯವಿತ್ತು. ಅವರು ದುಷ್ಮಂತ ಚಾಮೀರಾ ಅವರ 5ನೇ ಓವರ್ನ 5ನೇ ಬಾಲ್ನಲ್ಲಿ ಬೌಂಡರಿ ಬಾರಿಸಿ ಗರಿಷ್ಠ ರನ್ ಸರದಾರ ಎನಿಸಿಕೊಂಡರು. ಅಭಿಷೇಕ್ 61 ರನ್ ಗಳಿಸಿ ಔಟ್ ಆದರು. ಟೂರ್ನಿಯಲ್ಲಿ ಅವರು 6 ಪಂದ್ಯಗಳಲ್ಲಿ 309 ರನ್ಗಳೊಂದಿಗೆ ಏಷ್ಯಾ ಕಪ್ ಇತಿಹಾಸದಲ್ಲಿ 300 ರ ಗಡಿ ದಾಟಿದ ಮೊದಲ ಬ್ಯಾಟರ್ ಎಂಬ ದಾಖಲೆಗೂ ಪಾತ್ರರಾದರು. 2022 ರಲ್ಲಿ ಪಾಕಿಸ್ತಾನದ ರಿಜ್ವಾನ್ 6 ಪಂದ್ಯಗಳಲ್ಲಿ 281 ರನ್ಗಳನ್ನು ಗಳಿಸಿದ್ದರು. ಸೂಪರ್ 4 ಹಂತದ ಕೊನೆಯ 2 ಪಂದ್ಯಗಳಲ್ಲಿ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ವಿರುದ್ಧ, ಅಭಿಷೇಕ್ ಅವರು ಭಾರತಕ್ಕೆ ಟಾಪ್ ಸ್ಕೋರರ್ ಆಗಿದ್ದರು ಮತ್ತು ಈಗ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಅರ್ಧಶತಕ ಸಾಧನೆ ಮಾಡಿ ಹೊಸ ದಾಖಲೆ ಬರೆದಿದ್ದಾರೆ. ಈ ಸಾಧನೆಯಿಂದ ಅವರು ಏಷ್ಯಾ ಕಪ್ T20 ಒಟ್ಟಾರೆ ಗರಿಷ್ಠ ರನ್ ದಾಖಲೆಯಲ್ಲಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. ವಿರಾಟ್ ಕೊಹ್ಲಿ 429 ರನ್ ಮತ್ತು ಪತುಮ್ ನಿಸಾಂಕ 327 ರನ್ ಮೊದಲೆರಡು ಸ್ಥಾನಗಳಲ್ಲಿದ್ದಾರೆ. ಭಾರತದ ಪರ ಏಷ್ಯಾ ಕಪ್ನಲ್ಲಿ ಗರಿಷ್ಠ ರನ್ ಸಿಡಿಸಿದ ಬ್ಯಾಟರ್ ಎಂಬ ದಾಖಲೆಗೂ ಅಭಿಷೇಕ್ ಪಾತ್ರರಾದರು. ಅಭಿಷೇಕ್ 309 ರನ್ಗಳು ಹೊಸ ದಾಖಲೆಯಾಗಿದೆ. ಇದಕ್ಕೂ ಮುನ್ನ ವಿರಾಟ್ ಕೊಹ್ಲಿ 2022 ರ 276 ರನ್ಗಳಿಸಿದ್ದರು. ಅನ್ನು ಹಿಂದಿಕ್ಕಿದ್ದಾರೆ. ಕೊಹ್ಲಿ 2016 ರಲ್ಲಿ 153 ರನ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಈ ವರ್ಷದ ಟೂರ್ನಿಯಲ್ಲಿ ಅಭಿಷೇಕ್ ಶರ್ಮಾ ಅವರು 6 ಪಂದ್ಯಗಳಲ್ಲಿ 309 ರನ್ಗಳಿಸಿ ಟಾಪ್ ಸ್ಕೋರರ್ ಆಗಿದ್ದಾರೆ. ಆದರೆ ಉಳಿದ 7 ದೇಶಗಳ ಯಾವೊಬ್ಬ ಬ್ಯಾಟರ್ ಇನ್ನೂ 200 ರ ಗಡಿ ದಾಟಿಲ್ಲ. ಇದು ಅಭಿಷೇಕ್ ಶರ್ಮಾ ಸಂಪೂರ್ಣ ಡಾಮಿನೇಷನ್ ತೋರಿಸುತ್ತದೆ. ಬಾಂಗ್ಲಾದೇಶದ ಸೈಫ್ ಹಸನ್ 4 ಪಂದ್ಯಗಳಲ್ಲಿ 178 ರನ್ಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಪಾಕಿಸ್ತಾನದ ಸಾಹಿಬ್ಜಾದಾ ಫರ್ಹಾನ್ 6 ಪಂದ್ಯಗಳಲ್ಲಿ 160 ರನ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.